ಎಲ್ಲರಿಗೂ ನಮಸ್ತೆ, ಮಾಂತೆರೆಗ್ಲ ನಮಸ್ಕಾರ. ಮುರುಕು ತಿಂಡಿ ಎಲ್ಲರಿಗೂ ಇಷ್ಟ. ಕೆಲವರಿಗೆ ಊಟದೊಟ್ಟಿಗೆ, ಕೆಲವರಿಗೆ ಟೀ ಸಮಯದಲ್ಲಿ, ಇನ್ನು ಕೆಲವರಿಗೆ ಬೋರ್ ಆದಾಗ ಅಂದರೆ ಬೇಜಾರಾದಾಗ ಬೇಕು ಅನಿಸಿದರೆ ಮಕ್ಕಳಿಗೆ ಎಲ್ಲ ಸಮಯದಲ್ಲಿ ಬೇಕು. ಹಾಗಾದರೆ ಇವತ್ತು ಅದನ್ನೇ ತಯಾರಿಸೋಣ. ಐತಾಳ್ಸ್ ಕಿಚನ್ ಎಲ್ಲ ವೀಕ್ಷಕರಿಗೆ ಸ್ವಾಗತ. ಇವತ್ತು ತುಕುಡಿ ಮತ್ತು ಖಾರ ಕಡ್ಡಿ ಮಾಡ್ತಾ ಇದ್ದಾನೆ. ಸುಲಭವಾಗಿ ತಯಾರಾಗುವ ಈ ಸ್ನ್ಯಾಕ್ಸ್ ವಿಧಾನ ನೋಡೋ ಮೊದಲು ಚಾನಲ್ ಸಬ್ಸ್ಕ್ರೈಬ್ ಆಗಿ. ಮೊದಲು ನಾನಿಲ್ಲಿ ತುಕುಡಿ ಮಾಡಿ ತೋರಿಸ್ತಾ ಇದ್ದೇನೆ. ನಾನಿಲ್ಲಿ 3 ಕಪ್ಪಿನಷ್ಟು ಗೋಧಿ ಹುಡಿ ತಗೊಂಡಿದ್ದೇನೆ. ಸ್ವಲ್ಪ ಮೈದಾ ಯೂಸ್ ಮಾಡ್ತಾ ಇಲ್ಲ. ನಾನಿಲ್ಲಿ 2 ಸ್ಪೂನಷ್ಟು ಚಿರೋಟಿ ರವೆ, 2 ಸ್ಪೂನಷ್ಟು ಕಡಲೆ ಹುಡಿ, ಹಾಗೆ 2 ಸ್ಪೂನಷ್ಟು ಸಕ್ಕರೆಯನ್ನು ಪುಡಿ ಮಾಡಿ ಹಾಕ್ಕೊಳ್ತಾ ಇದ್ದೇನೆ. 1 ಸ್ಪೂನಷ್ಟು ಕೆಂಪು ಮೆಣಸಿನ ಹುಡಿ ಹಾಕ್ಕೊಳ್ಳೋಣ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಬೇಕು. ಹಾಗೆ 1 ಸ್ಪೂನಷ್ಟು ಓಂ ಕಾಳನ್ನು ಕೈಯಲ್ಲಿ ಈ ರೀತಿಯಾಗಿ ಪುಡಿ ಮಾಡಿ ಹಾಕ್ಕೊಳ್ಬೇಕು. ಒಳ್ಳೆ ಪರಿಮಳಕ್ಕೆ ಇಂಗು ಹಾಕ್ಕೊಳ್ಳೋಣ. ಇಂಗು ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಬೇಕು. ಇನ್ನು ಇದಕ್ಕೆ ಎಣ್ಣೆಯನ್ನು ಒಳ್ಳೆ ಬಿಸಿ ಮಾಡಿ ಹಾಕ್ಕೊಳ್ಬೇಕು. ಸಾಧಾರಣ 8ರಿಂದ 10 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ಳಿ. ಬಿಸಿ ಮಾಡಿಯೇ ಹಾಕ್ಕೊಳ್ಳಿ. ಇನ್ನು ಸ್ಪೂನಲ್ಲಿ ಒಮ್ಮೆ ಮಿಕ್ಸ್ ಮಾಡಿ ಆಮೇಲೆ ಕೈಯಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು. ಕೈಯಲ್ಲಿ ಈ ರೀತಿಯಾಗಿ ಮುಷ್ಟಿ ಕಟ್ಟಲಿಗೆ ಆಗಬೇಕು. ಅಷ್ಟು ಹೊತ್ತು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಬಿಸಿ ಎಣ್ಣೆ ಹಾಕಿ ಈ ರೀತಿಯಾಗಿ ಕಲಸೋದ್ರಿಂದ ತುಕುಡಿ ಒಳ್ಳೆ ಕ್ರಿಸ್ಪಿಯಾಗಿ ಬರ್ತದೆ. ಇನ್ನು ಇದಕ್ಕೆ ಸ್ವಲ್ಪ ಸ್ವಲ್ಪವೇ ನೀರು ಹಾಕ್ಕೊಂಡು ಗಟ್ಟಿಯಾಗಿ ಕಲಸಿಕೊಳ್ಬೇಕು. ಚಪಾತಿ ಹಿಟ್ಟಿನ ರೀತಿಯಲ್ಲೇ ಕಲಸಿಕೊಳ್ಳಿ. ಆದರೆ ಚಪಾತಿ ಹಿಟ್ಟಿಗಿಂತ ಇದು ಗಟ್ಟಿಯಾಗಿ ಇರಬೇಕು. ಈಗ ಟೈಟ್ ಡೋ ರೆಡಿಯಾಗಿದೆ. ಇದನ್ನು 10 ನಿಮಿಷದಷ್ಟು ನಾನು ಮುಚ್ಚಿಡ್ತೇನೆ. 10 ನಿಮಿಷದ ನಂತರ ನಾನು ಫ್ರೈ ಮಾಡಲಿಕ್ಕೆ ಎಣ್ಣೆ ಕೂಡ ಬಿಸಿಗೆ ಇಟ್ಟಿದ್ದೇನೆ. ಹಾಗೆ ಫ್ರೈ ಮಾಡಿ ತೆಗಿಲಿಕ್ಕೆ ಟಿಶ್ಯೂ ಪೇಪರ್ ಕೂಡ ರೆಡಿ ಮಾಡಿ ಇಟ್ಟುಕೊಂಡಿದ್ದೇನೆ. ಕಲಸಿಟ್ಟ ಹಿಟ್ಟಲ್ಲಿ ಒಂದು ದೊಡ್ಡ ಗಾತ್ರದ ಉಂಡೆಯನ್ನು ತಕ್ಕೊಂಡು ಈ ರೀತಿಯಾಗಿ ಚಪಾತಿ ರೀತಿಯಲ್ಲಿ ಲಟ್ಟಿಸಿಕೊಳ್ಬೇಕು. ತೆಳುವಾಗೆ ಲಟ್ಟಿಸಿಕೊಳ್ಳಿ. ಆಮೇಲೆ ತುಕುಡಿ ಕಟ್ಟರಲ್ಲಿ ಇದನ್ನು ಶೇಪ್ ಕಟ್ಟಿಕೊಳ್ಳೋಣ. ಈ ರೀತಿಯಾಗಿ ಕಟ್ ಮಾಡಿಕೊಳ್ಳಿ. ಇನ್ನು ಇದನ್ನು ಫ್ರೈ ಮಾಡಿಕೊಳ್ಳೋಣ. ಎಣ್ಣೆ ತುಂಬ ಜಾಸ್ತಿ ಬಿಸಿ ಮಾಡಿಕೊಳ್ಬೇಡಿ. ಮೀಡಿಯಂ ಬಿಸಿಯಾದ ಎಣ್ಣೆಗೆ ಹಾಕೊಳ್ಳಿ. ಲೋ ಫ್ಲೇಮಲ್ಲಿ ಎಲ್ಲವನ್ನು ಫ್ರೈ ಮಾಡಿಕೊಳ್ಳೋಣ. 2 ಕಡೆ ಕೂಡ ಈ ರೀತಿಯಾಗಿ ಕಲರ್ ಚೇಂಜ್ ಆಗುವಷ್ಟು ಇದನ್ನು ಫ್ರೈ ಮಾಡಿಕೊಳ್ಬೇಕು. ಈಗ ಗೋಧಿ ಹುಡಿಯ ತುಕುಡಿ ರೆಡಿ ಆಯಿತು. ನಾನು ಹೇಳಿದ ಟಿಪ್ಸ್ ಖಂಡಿತ ಫಾಲೋ ಮಾಡಿ. ಆಗ ತುಕುಡಿ ತುಂಬ ಕ್ರಿಸ್ಪಿಯಾಗಿ ಬರ್ತದೆ. ಎರಡನೇ ರೆಸಿಪಿಯಾಗಿ ನಾನು ಖಾರ ಕಡ್ಡಿ ಮಾಡ್ತಾ ಇದ್ದೇನೆ. ಅದಕ್ಕೆ ಇದರಲ್ಲಿ ನಾನು 2 ಕಪ್ಪಿನಷ್ಟು ಕಡಲೆ ಹುಡಿ ಹಾಕ್ಕೊಳ್ತೇನೆ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು, ಅರ್ಧ ಸ್ಪೂನ್ನಷ್ಟು ಅರಶಿಣದ ಹುಡಿ, ಹಾಗೆ ಅರ್ಧ ಸ್ಪೂನಷ್ಟು ಕೆಂಪು ಮೆಣಸಿನ ಹುಡಿ ಹಾಕ್ಕೊಳ್ತೇನೆ. ಇನ್ನು ಸ್ವಲ್ಪ ಜೀರಿಗೆಯನ್ನು ಕೈಯಲ್ಲಿ ಈ ರೀತಿಯಾಗಿ ಹಿಸ್ಕಿ ಹಾಕ್ಕೊಳ್ಳಿ. ಮೇಲ್ಗಡೆ 2 ಸ್ಪೂನಷ್ಟು ತುಪ್ಪ ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ಒಮ್ಮೆ ಮಿಕ್ಸ್ ಮಾಡಿಕೊಳ್ಳೋಣ. ಎಲ್ಲ ಒಮ್ಮೆ ಮಿಕ್ಸ್ ಆದಮೇಲೆ 3 ಟೇಬಲ್ ಸ್ಪೂನ್ನಷ್ಟು ಎಣ್ಣೆಯನ್ನು ಬಿಸಿ ಮಾಡಿ ಹಾಕ್ಕೊಳ್ತೇನೆ. ಹಾಗೆ ಪರಿಮಳಕ್ಕೆ ಸ್ವಲ್ಪ ಇಂಗು ಕೂಡ ಹಾಕ್ಕೊಳ್ಳೋಣ. ಸ್ಪೂನಲ್ಲಿ ಒಮ್ಮೆ ಮಿಕ್ಸ್ ಮಾಡಿ ಬಿಸಿ ಆರಿದ ಮೇಲೆ ಕೈಯಲ್ಲೇ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು. ನೀರು ಸ್ವಲ್ಪ ಸ್ವಲ್ಪ ಚಿಮುಕಿಸಿಕೊಂಡು ಇದನ್ನು ನಾನು ಕಲಸಿಕೊಳ್ತೇನೆ. ತುಂಬ ಟೈಟಾಗಿ ಕಲಸಿಕೊಳ್ಬೇಡಿ. ಈ ರೀತಿಯಾಗಿ ಸ್ವಲ್ಪ ಮೃದುವಾಗಿ ಇರಲಿ. ಕೈಯಲ್ಲಿ ಗಟ್ಟಿಯಾಗಿ ಕಲಸುತ್ತಾ ಹಿಟ್ಟನ್ನು ರೆಡಿ ಮಾಡಿಕೊಳ್ತೇನೆ. ಈ ರೀತಿಯಾಗಿ 2 ಸೈಜಿನ ಅಚ್ಚು ಇದ್ದರೆ ಯಾವುದನ್ನಾರು ಬಳಸ್ಬೋದು. ನಾನು ಈ ಮೀಡಿಯಂ ಗಾತ್ರದ ಖಾರ ಕಡ್ಡಿ ಅಚ್ಚನ್ನು ಬಳಸ್ತೇನೆ. ಇನ್ನು ಚಕ್ಕುಲಿ ಒರಳಿಗೆ ಒಳಗಡೆ ಸ್ವಲ್ಪ ಎಣ್ಣೆ ಸ್ಪ್ರೆಡ್ ಮಾಡಿಕೊಳ್ಬೇಕು. ಹಿಟ್ಟನ್ನು ಸಿಲಿಂಡರ್ ಶೇಪಿಗೆ ತರೋಣ. ಈ ಹಿಟ್ಟು ಚಪಾತಿ ಹಿಟ್ಟಿಗಿಂತ ಸ್ವಲ್ಪ ಮೆದುವಾಗಿ ಇರಬೇಕು. ಅದನ್ನು ನೆನಪಿಟ್ಟುಕೊಳ್ಳಿ. ಇದನ್ನು ಒರಳಿಗೆ ಹಾಕ್ಕೊಳ್ಳೋಣ. ಹಾಗೆ ಖಾರ ಕಡ್ಡಿ ಅಚ್ಚನ್ನು ಹಾಕಿ ಈಗ ಫ್ರೈ ಮಾಡಲಿಕ್ಕೆ ಇದು ರೆಡಿ ಆಯಿತು. ಎಣ್ಣೆ ಕೂಡ ಫ್ರೈ ಮಾಡಲಿಕ್ಕೆ ರೆಡಿಯಾಗಿದೆ. ಫ್ಲೇಮ್ ಲೋ ಇಟ್ಟುಕೊಂಡು ಎಲ್ಲ ಖಾರ ಕಡ್ಡಿಯನ್ನು ಫ್ರೈ ಮಾಡಿಕೊಳ್ಳೋಣ. 2 ಕಡೆ ಕೂಡ ಕಲರ್ ಚೇಂಜ್ ಆಗಬೇಕು. ಈಗ ಗರಿ ಗರಿಯಾಗಿ ಖಾರ ಕಡ್ಡಿ ಕೂಡ ರೆಡಿಯಾಗಿದೆ. ಸುಲಭವಾಗಿ ಮತ್ತು ಜಟ್ಪಟ್ಟಾಗಿ ರೆಡಿಯಾಗುವ 2 ಸ್ನ್ಯಾಕ್ಸ್ನ ವಿಧಾನ ನಿಮಗೆಲ್ಲರಿಗೂ ಇಷ್ಟ ಆಯಿತು ಅಂತ ಭಾವಿಸ್ತೇನೆ. ಹಾಗಾದರೆ ಲೈಕ್, ಶೇರ್ ಮತ್ತು ಕಮೆಂಟ್ ಮಾಡಲಿಕ್ಕೆ ಮರಿಬೇಡಿ. ಹಾಗೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ನನ್ನೊಂಜಿ ವಿಡಿಯೋ ತಿಕ್ಕಕ. ಥ್ಯಾಂಕ್ ಯು. ಬಾಯ್.